ಪೇರೆಂಟಿಂಗ್ ಸ್ಟ್ರಗಲ್ಸು ಮಕ್ಕಳು ಹುಟ್ಟೋಕ್ಕಿಂತ ಸುಮಾರು ಮುಂಚೆ ಶುರುವಾಗಿರುತ್ತೆ. ಏನು ಹಿಂಗೆ ಹೇಳಿದ್ರೆ ಸೊ ಅಲ್ಲೇನೋ ಮಗು ಹಠ ಮಾಡುತ್ತೆ, ನಂಗೆ ಇಲ್ಲಿ ತುಂಬ ಕೋಪ ಬರುತ್ತೆ. ಸಿಟ್ಟು ಬಂದಿರೋದು ಅಲ್ಲಿ ಮಗು ಏನೋ ಮಾಡ್ತು ಅಂತನೋ ಅಥವಾ ನನ್ನ ಓನ್ ರಿಯಾಕ್ಷನ್ಸಾ? ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ನನಗೆ ಯಾರೋ ರಿಜೆಕ್ಷನ್ ಮಾಡಿರ್ಬೋದು, ನನಗೆ ಎಮೋಷ್ನಲ್ ಡಿಸ್ಟ್ರೆಸ್ ಆಗಿರ್ಬೋದು, ನನಗೆ ಚೈಲ್ಡ್ಹುಡ್ಡಲ್ಲಿ ಯಾರೋ ನನ್ನ ಪ್ರೀತಿ ಮಾಡಿಲ್ಲ ಅಂತ ಅನಿಸಿರ್ಬೋದು, ಅಥವಾ ನನಗೆ ಒಳಗಡೆ ಆಗ್ತಿರೋಂಥ ಎಮೋಷನ್ಸ್ ಫೀಲಿಂಗ್ಸನ್ನು ಕೇಳೋಕ್ಕೆ ಯಾರು ಇಲ್ಲದೇ ಇರೋ ಅಂಥದ್ದಾಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಈ ಟೈಮಲ್ಲಿ ಮಗುವಲ್ಲಿ ಏನೋ ಹೊರಗಡೆ ಮಾಡಿದ ತಕ್ಷಣ ನನಗೆ ಆ್ಯಂಕ್ಷಿಯಸ್ ಫೀಲ್ ಆಗುತ್ತೆ, ನನಗೆ ಎಮೋಷ್ನಲ್ ಸೇಫ್ಟಿನೇ ಇಲ್ಲ. ಸೊ ನಾನು ರಿಯಾಕ್ಷನನ್ನು ಮಾಡಿಬಿಡ್ತೀನಿ. ನಾನಿಲ್ಲಿ ಇಬ್ಬರು ಮಕ್ಕಳನ್ನು ಬೆಳೆಸ್ತಾ ಇರ್ತೀನಿ. ಒಂದು ಅಲ್ಲಿ ಹೊರಗಡೆ ಇರುವಂತಹ ನನ್ನ ಮಗು, ಇನ್ನೊಂದು ಒಳಗಡೆ ಇರುವಂತಹ ಇನ್ನರ್ ಚೈಲ್ಡ್. ಸೊ ಎವ್ರಿ ಟೈಮು ಈ ಥರ ಆದಾಗ ನನ್ನ ಮಗುಗೆ ಏನು ತಪ್ಪಾಗಿದೆ, ಏನಾಗಿದೆ, ನನ್ನ ಮಗು ಹಿಂಗೆ ಮಾಡ್ತಿದೆ ಅಂತ ಕೇಳೋ ಬದಲು ಒಳಗಡೆ ಇರೋ ಮಗುವನ್ನು ಸಮಾಧಾನ ಮಾಡೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲಿವರೆಗೆ ನಾವು ಇಲ್ಲಿ ಒಳಗಡೆ ಸಮಾಧಾನ ಮಾಡ್ಕೊಳ್ಳಲ್ಲ, ನಾವು ಹೊರಗಡೆ ರೈಟಾಗಿ ರೆಸ್ಪಾನ್ಸನ್ನು ಮಾಡೋಕ್ಕಾಗಲ್ಲ, ಬರೀ ರಿಯಾಕ್ಷನ್ಸ್ ಬರ್ತಾ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ, ಲಿಂಕ್ ನಿಮಗೆ ಬಯೋದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.